ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಕಜ್ಜಾಯ ಮಾಡೋದು ತುಂಬಾ ಕಷ್ಟ ಅನ್ಕೊಂತಿರಲ್ಲ, ಕಜ್ಜಾಯ ಮಾಡೋದು ಎಷ್ಟು ಈಸಿ ಅಂತ ಗೊತ್ತಿಲ್ಲ ನಿಮ್ಗೆ. ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ 1 ಕಪ್ ಅಕ್ಕಿ ಹಸಿಟ್ಟು ತಗೊಬೇಕು, ಆಮೇಲೆ 1 ಕಪ್ ಚಿರೋಟಿ ರವೆ ತಗೊಬೇಕು, ಆಮೇಲೆ 1 ಕಪ್ ಸೇಮ್ ಎಲ್ಲ ಒಂದೇ ಲೆವೆಲ್ ಆಗಿ ತಗೊಬೇಕು. 3 ಕೂಡ ಗೋಧಿ ಹಸಿಟ್ಟು ಹಾಕೊಂತ ಇದ್ದೀನಿ ಲಾಸ್ಟ್ ಅಲ್ಲಿ. ನೆಕ್ಸ್ಟ್ 3 ಕ್ಲೀನ್ ಆಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಬಾಣ್ಲಿ ತಗೊಂಡು ಅದನ್ನ ಬಿಸಿಗೆ ಇಟ್ಕೊಂಡು, ಮತ್ತೆ ಬೆಲ್ಲ 2 ಕಪ್ ತಗೊಂಡಿದ್ದೀನಿ. 2 ಕಪ್ ಬೆಲ್ಲಕ್ಕೆ 2 ಕಪ್ ನೀರ್ ಸಾಕಾಗುತ್ತೆ ಅನ್ಕೊಂತೀನಿ. ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ, ಯಾಕಂದ್ರೆ ಅಕ್ಕಿ ಹಸಿಟ್ಟು ಇದೆಯಲ್ಲ ರವೆ ಸ್ವಲ್ಪ ಹೀರ್ಕೊಳ್ಳುತ್ತೆ ನೀರಿನ ಅಂಶನ. ಹಾಗಾಗಿ ಮತ್ತೆ ಏಲಕ್ಕಿ ಒಂದ್ 2-3 ತಗೊಂಡಿದ್ದೀನಿ. ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಪಾಕ ಏನ್ ಬೇಕಾಗಿಲ್ಲ, ಸ್ವಲ್ಪ ಕುದಿಬೇಕಷ್ಟೇ ಅದು. ಅದಾದ್ಮೇಲೆ 1 ಸ್ಪೂನ್ ತುಪ್ಪ ಹಾಕೊಳ್ಳಿ, ನಮ್ ನಂದಿನಿ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದೀವಲ್ಲ, ಸಮ ಪ್ರಮಾಣದಲ್ಲಿ ತಗೊಂಡು ಮೂರನ್ನು 1-1 ಕಪ್. ಹಾಗಾಗಿ ಅದನ್ನ ಕ್ಲೀನ್ ಆಗಿ ಬಾಣ್ಲಿಗೆ ಹಾಕೊಂಡು ಬಿಸಿ ಆಗಿರೋ ಇದಕ್ಕೆ ಸ್ಟವ್ ಆಫ್ ಮಾಡ್ಬಿಡಿ, ಸಿಮ್ಮಲ್ಲಿ ಇಡಿ. ಸಿಮ್ಮಲ್ಲಿ ಇಟ್ಬಿಟ್ಟು ಒಂಚೂರು ಗಂಟು ಕಟ್ಟದಂಗೆ ಕ್ಲೀನ್ ಆಗಿ ಕೈ ಆಡಿಸ್ತಾನೆ ಇರ್ಬೇಕು. ಬಿಡೋದಕ್ಕೆ ಹೋಗ್ಬೇಡಿ. ಕೈ ಆಡ್ಸೋದನ್ನ ಬಿಟ್ರೆ ಗಂಟು ಕಟ್ಟುತ್ತೆ, ಅವಾಗ ಚೆನ್ನಾಗಿ ಬರೋದಿಲ್ಲ. ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಒಂದ್ 10 ನಿಮಿಷ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಮತ್ತೆ ಈ ತರ ಆಗತ್ತೆ. ಕ್ಲೀನ್ ಆಗಿ ಅದನ್ನ ಎಲ್ಲ ಇದಕ್ಕೆಲ್ಲ ಮಾಡ್ಬಿಟ್ಟು ಮತ್ತೆ ಪ್ಲೇಟನ್ನ ಮುಚ್ಚಿಡ್ಬೇಕು. ಇದಕ್ಕೆ ಸ್ವಲ್ಪ ಹೊತ್ತು ಬಿಸಿ ಎಲ್ಲ ಆರ್ಲಿ. ಆಮೇಲೆ ಅದನ್ನ ನೋಡಿ ಈ ತರ ತಟ್ಟೆಗೆ ತಗೊಂಡು, ನಾವು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಕಟ್ತೀವಲ್ಲ, ಆ ತರ ಎಲ್ಲ ಕ್ಲೀನ್ ಆಗಿ ಮಿಲಾಯಿಸ್ಕೊಬೇಕು. ನಾನು 1 ಸ್ಪೂನ್ ತುಪ್ಪನೂ ಹಾಕೊಂಡಿದ್ದೀನಿ, ಇಲ್ಲಿ ಕೈಗೆ ಅಂಟಬಾರ್ದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಮೊದಲು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಇವಾಗೂ 1 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ನಿಮ್ಗೆ ಬೇಡ ಅಂದ ಇದ್ದವ್ರು ಎಣ್ಣೆ ಹಾಕೊಳ್ಳಿ. ಮತ್ತೆ ಇದು ನೋಡಿ, ತುಪ್ಪ ಇಷ್ಟ ಪಡ್ದೇ ಇರೋರು ಎಣ್ಣೆ ಹಾಕೊಳ್ಳಿ. ತುಪ್ಪ ಇಷ್ಟ ಪಡೋರು ತುಪ್ಪನೇ ಹಾಕೊಂತಾರೆ, ಬಿಡಿ, ನೋ ಟೆನ್ಷನ್. ಮತ್ತೆ ಎಣ್ಣೆ ಪ್ಯಾಕೆಟ್ ಒಂದು ನಾನು ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಅದು ಕ್ಲೀನ್ ಆಗಿ ತಟ್ಟೋದಕ್ ಬೇಕಲ್ವಾ. ನೀಟಾಗಿ ತಟ್ಬಿಟ್ಟು ಎಣ್ಣೆ ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಬಿಸಿ ಆಗಿರೋದ್ರಲ್ಲಿ ಒಂದೊಂದೇ ತಟ್ಟಿ ತಟ್ಟಿ ಅದ್ರಲ್ಲಿ ಹಾಕೊಬೇಕು. ಎಣ್ಣೆ ಪ್ಯಾಕೆಟ್ ಇಲ್ದೇ ಇರೋರು ಬೇಕಂದ್ರೆ ಮಾಮೂಲಿ ಕವರ್ ಮೇಲೇನು ಮಾಡ್ಕೊಬಹುದು, ಎಣ್ಣೆನಲ್ಲಿ ಹತ್ಕೊಂಡು. ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿರೋದ್ರಿಂದ ಅದ್ರಲ್ಲೇ ಎಣ್ಣೆ ಇತ್ತು, ಹಾಗೆ ಅದ್ರ ಮೇಲಿಂದ ತಗೊಂಡು ಒಂದೊಂದೇ ತಟ್ಟಿ ತಟ್ಟಿ ಎಣ್ಣೆ ಕಾದಿರುತ್ತಲ್ವಾ, ಎಣ್ಣೆ ತುಂಬಾ ಜಾಸ್ತಿ ಕಾಯೋದ್ ಬೇಡ. ಫ್ಲೇಮು ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಬೇಕು, ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಬೇಗನೆ, ಗೊತ್ತಾ. ಯಾಕಂದ್ರೆ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಬೆಸ್ಟ್. ನೋಡಿ, ಪೂರಿ ತರ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಅದನ್ನ ತೆಗಿಬೇಕು. ತುಂಬಾ ಬ್ಲಾಕ್ ಆಗು ಮಾಡಕ್ ಹೋಗ್ಬಿಡ್ರಿ, ಚೆನ್ನಾಗಿರೋದಿಲ್ಲ. ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು. ಏಲಕ್ಕಿ ಹಾಕಿರೋದ್ರಿಂದ ಆ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ನೋಡಿ, ಈ ತರ ತೆಗೆದ್ಬಿಟ್ಟು ಅದ್ರಲ್ಲಿರೋ ಎಣ್ಣೆ, ಯಾಕಂದ್ರೆ ಪೂರಿ ತರ ಉಬ್ಬಿರುತ್ತಲ್ವಾ, ಹಾಗಾಗಿ ಎಣ್ಣೆ ಎಲ್ಲ ತೆಗೆದ್ ಬಿಡ್ಬೇಕು. ಕ್ಲೀನ್ ಆಗಿ ಎಲ್ಲ ಪ್ರೆಸ್ ಮಾಡಿ ಎಣ್ಣೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ರಿ. ನೋಡಿ, ಎಲ್ಲಾನು ಸೇಮ್ ಪ್ರೊಸೀಜ್ ಅಲ್ಲಿ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬಂದಿದೆ. ನೀವಂತೂ ಸರಿ ಟ್ರೈ ಮಾಡಿದ್ರೆ ಮಾಡ್ತಾನೆ ಇರ್ತೀರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಅದೇ ಪ್ರೊಸೀಜರ್ ಅಲ್ಲಿ ಮಾಡ್ಕೊಳ್ಳಿ. ನಾನು ಯಾವ ತರ ಇದೀನೋ ಚಾಚು ತಪ್ಪದಂಗ್ ಮಾಡಿ, ಸಖತ್ತಾಗಿರುತ್ತೆ. ಈ ದೀಪಾವಳಿ ಡಬಲ್ ಧಮಾಕ ತರ ಮಾಡ್ಬಿಡಿ. 2 ತರ ಕಜ್ಜಾಯ ಮಾಡ್ಕೊಂಡು ತಿನ್ನಿ. ಯಾವ ತರ ಇದೆ ಅಂತ ಹೇಳೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ಲಾರ್ಗೂ.